ಯಾರೆಲ್ಲ ಟಾಕ್ಸಿಕ್ ಮೂವಿ ನೋಡ್ಬೇಕಂತ ಅನ್ಕೊಂತಾ ಇದೀರಲ್ಲ, ದಯವಿಟ್ಟು ನೋಡ್ಬೇಡಿ. ನಿಮ್ಗೆ ಮೂವಿ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ಅಂದ್ರೆ. ಮೂವಿ ಅಂತೂ ಮೈಂಡ್ ಬ್ಲೋಯಿಂಗ್ ಆಗಿತ್ತು. ಸಲಾಂ ರಾಕಿ ಬಾಯ್. ಯಶ್ ಅವ್ರ ಆಕ್ಟಿಂಗ್ ಅಂತೂ ಹೋಲ್ ನ್ಯೂ ಲೆವೆಲ್. ಮೂವಿ 3 ಅವರ್ಸ್ ಇದ್ರೂ ಎಲ್ಲೂ ಬೋರ್ ಆಗ್ಲಿಲ್ಲ. ಅಂಡ್ ಸೂಪರ್ ಫೈಟ್ ಸೀನ್ಸ್. ಓವರ್ ಆಕ್ಟಿಂಗ್ ಅಥವಾ ಎಕ್ಸ್ಟ್ರಾ ಸ್ಟಫ್ ಮಾಡಿದ್ದಾರೆ ಅಂತ ಅನ್ಸ್ಲಿಲ್ಲ. Kiara Advani has done really good. Nayanthara as usual, like outstanding. ಹೇಳ್ ಮಾಡಿಸ್ದಂಗಿದ್ದಾರೆ ಆ ರೋಲ್ಗೆ. The casting is really good. Narration is Narration. amazing. Screenplay too good. ಈ ಯಾರೆಲ್ಲ ರೀಲ್ಸ್ ಅಲ್ಲೆಲ್ಲ ಇನ್ನ ಮೂವಿ ನೋಡ್ದಿರೋ ಸುಮ್ಮನೆ ಹೇಳ್ತಾ ಇದಾರಲ್ಲ ನೋಡ್ಬಿಡಿ ಚೆನ್ನಾಗಿಲ್ಲ ಅಂತ, ಯು ಮಿಸ್ಸಿಂಗ್ ಇಟ್. Okay. ಡ್ಯಾಡಿ ಇಸ್ ಡ್ಯಾಡಿ. ದ ಓನ್ಲಿ ಥಿಂಗ್ ಐ ಫೆಲ್ಟ್ ವಾಸ್ ಕ್ಲೈಮ್ಯಾಕ್ಸ್ ನ ಇನ್ನೂ ಬೆಟರ್ ಆಗಿ ತೋರಿಸ್ಬೋದಿತ್ತು ಅಂತ. ಅದ್ ಬಿಟ್ರೆ ವಾಟ್ ಎವರ್ ದಿ ಶೋಡ್ ಇಸ್ ರಿಯಲಿ ಗುಡ್. Last 20 minutes. ನಾನೊಬ್ಳು ಸೈಕ್. ಡೀಪ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬೇಕು ಈ ಮೂವಿ ನೋಡ್ಬೇಕಂದ್ರೆ. ಇಟ್ ಇಸ್ ನಾಟ್ ಫಾರ್ ಕ್ಯಾಶುಯಲ್ ಮೈಂಡೆಡ್. ಯಶ್ನ ಆ ತರ ನೋಡ್ತೀರಾ ಅಂತಾನೆ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಎಂಡಿಂಗ್ ಟ್ವಿಸ್ಟ್ ಮಸ್ತ್ ಆಗಿದೆ. ಕನ್ನಡ ಇಂಡಸ್ಟ್ರಿನಲ್ಲಿ an amazing attempt to be even trying to this sort. One second, ಕ್ರಿಸ್ಟೋಫರ್ ನೋಲನ್ ಜ್ಞಾಪಕ ಬಂದ್ರು. ಹಾಲಿವುಡ್ ಮೂವಿ ಯಾರ್ಯಾರು ನೋಡಿಲ್ವೋ ಖಂಡಿತ ಬೇಗ ಹೋಗಿ ನೋಡಿ.